ಎಷ್ಟನೇ ಬ್ಯಾಚ್? ಮೂರನೇ ದಿನ ಮೂರನೇ ಬ್ಯಾಚ್ ಅಲ್ಲ? ಜೈ ಹಿಂದ್ ಅಭ್ಯರ್ಥಿಗಳಿಗೆ ಮೂರನೇ ದಿನದ ಮೂರನೇ ಬ್ಯಾಚ್ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರಿ. ಇದು ಲೈವ್ ಆಗಿ ವಿಡಿಯೋನ ನೋಡ್ತಾ ಇದ್ರಿ. ಇದು ಎಲ್ಲಿಪ್ಪ ಅಂದ್ರೆ ಮೈಸೂರಿನ ಚಾಮುಂಡಿ ವಿಹಾರದಲ್ಲಿ ರ್ಯಾಲಿ ನಡೀತಾ ಇದೆ. ನಾವು ಗಮನಿಸ್ಬೋದು, ಇಲ್ಲಿ ನೋಡ್ಬೋದು. ಫಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಇದು ಟ್ರೇಡ್ಮನ್ ಹುದ್ದೆಗಳಿಗಾಗಿ ರ್ಯಾಲಿ ನಡೀತಾ ಇದೆ. ಲೈವ್ ಆಗಿ ವಿಡಿಯೋನ ತೋರಿಸ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಿದ್ದರೂ ಸಹಿತ ನೀವು ಕಮೆಂಟನ್ನು ಮಾಡಬೇಕು. ನಮಗೂ ನೀವು ಪ್ರೋತ್ಸಾಹ ಕೊಡಬೇಕು, ಲೈಕ್ ಮಾಡಬೇಕು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ರ್ಯಾಲಿಯ ವಿಡಿಯೋಗಳನ್ನ ನಾವು ನಿಮ್ಗೆ ಬಿಡ್ತಾ ಇರ್ತೀವಿ. ವಿಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ನೀವು ವಿಡಿಯೋನ ನೋಡ್ಬೋದು, ಗಮನಿಸ್ಬೋದು. ಅಭ್ಯರ್ಥಿಗಳು ನೋಡ್ತಾ ಇದ್ರಿ ಮೂರನೇ ದಿನದ ಲೈವ್ ವಿಡಿಯೋ, ಮೂರನೇ ಬ್ಯಾಚಿನ ಲೈವ್ ವಿಡಿಯೋನ ನೋಡ್ತಾ ಇದ್ರಿ, ನೇರವಾಗಿ ನೋಡ್ತಾ ಇದ್ರಿ. ರ್ಯಾಲಿ ನಡೀತಾ ಇದೆ, ರನ್ನಿಂಗ್ ಮಾಡ್ತಾ ಇದ್ದಾರೆ. ಈಗಾಗಲೇ ಟ್ರೇಡ್ಮನ್ ಹುದ್ದೆಗಳಿಗೆ ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳು ಹೋದ ವರ್ಷ ಜೂನ್ನಲ್ಲಿ ಎಕ್ಸಾಮ್ ನಡೆದಿದ್ದು, ಆ ಎಕ್ಸಾಮ್ದ ರ್ಯಾಲಿಯನ್ನು ಇವಾಗ ನಡೆಸ್ತಾ ಇದ್ದಾರೆ. ಅದು ಟ್ರೇಡ್ಮನ್. ಆಮೇಲೆ 27 ತಾರೀಕು ನೋಡಿರಿ, ಮಹಿಳಾ ಅಭ್ಯರ್ಥಿಗಳು ವುಮನ್ ಮಿಲಿಟ್ರಿ ಪೊಲೀಸಿಗೆ ಭಾಗವಹಿಸ್ತಾ ಇದ್ದೀರಿ. ಅಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟನ್ನು ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೊಂಡು ಹೋಗ್ರಿ. ಆಮೇಲೆ ಈಗ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಟ್ಟಾರ, ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಏನೇನು ಡಾಕ್ಯುಮೆಂಟ್ ಕೇಳ್ಯಾರ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಬೇಕು. ನಿಮಗೆಲ್ಲರಿಗೂ ಗೊತ್ತಿರಲಿ, ಇದು ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಈಗ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿ ಅಗ್ನಿವೀರರು ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಈಗ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ಅಭ್ಯರ್ಥಿಗಳಿಗೆ ಅವ್ರ ರನ್ನಿಂಗು, ಪ್ಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಹೈಟ, ವೇಟ, ಚೆಸ್ಟ ಪ್ರತಿಯೊಂದನ್ನು ಚೆಕ್ ಮಾಡ್ತೀವಿ. ಅವ್ರ ಸಿಲೆಕ್ಷನ್ ಆಗೋದು ಇಲ್ಲೇ ಗೊತ್ತಾಗ್ತದೆ. ಅದೇ ರೀತಿಯಾಗಿ OMR ಶೀಟ್ ಮುಖಾಂತರ ಏನಪ್ಪ ಅಂದ್ರೆ ಪರೀಕ್ಷೆಯನ್ನು ನಡೆಸ್ತೀವಿ ವಾರಕ್ಕೊಮ್ಮೆ. ಅದೇ ರೀತಿಯಾಗಿ ಈಗಾಗಲೇ ವೆಬ್ಸೈಟ್ನಲ್ಲಿ ಕ್ವಶನ್ ಪೇಪರ್ ಮಾಡಲನ್ನು ಬಿಟ್ಟಿದ್ದಾರೆ. ಜನರಲ್ ಡ್ಯೂಟಿ ಅವ್ರಿಗೆ ಬಿಟ್ಟಾರೆ, ಟ್ರೇಡ್ಮನ್ದವ್ರಿಗೆ ಬಿಟ್ಟಾರೆ, ವುಮನ್ ಮಿಲಿಟ್ರಿ ಪೊಲೀಸ್ ಅಭ್ಯರ್ಥಿಗಳಿಗೆ ಬಿಟ್ಟಾರೆ. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಆ ಅಭ್ಯರ್ಥಿಗಳಿಗೆ ನೋಟ್ಸನ್ನು ಕೊಡುವುದನ್ನು ಸಹಿತ ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಹಳೆಯ ಎಲ್ಲ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇದ್ದೀವಿ. ಎಲ್ಲ ಬುಕ್ಸ್ಗಳ ಸಹಿತ ನಮ್ಮಲ್ಲಿ ಲಭ್ಯ ಇರ್ತಾವೆ. ಅಭ್ಯರ್ಥಿಗಳಿಗೆ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಬೇಕಾದ್ರೆ ಏನೇನು ಬೇಕು ಪ್ರತಿಯೊಂದು ಫಸ್ಟ್ ಎಂಟ್ರೆನ್ಸ್ ಹಿಡ್ಕೊಂಡು ಫಿನಿಶಿಂಗ್, ನೀವು ಜಾಯ್ನಿಂಗ್ ಆರ್ಡರ್ ತೊಗೊಂಡು ಜಾಯ್ನಿಂಗ್ ಆಗುತ್ತಾನೆ ಏನೇನು ಬೇಕು ಪ್ರತಿಯೊಂದು ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ನೀಡ್ತಾ ಇರ್ತೀವಿ. ಅಭ್ಯರ್ಥಿಗಳಿಗೆ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಹೇಳ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ TA ಆರ್ಮಿ ರ್ಯಾಲಿನೂ ಅದ. TA ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೀವಿ. ಅದಕ್ಕೆ ವಯಸ್ಸಿನ ಮಿತಿ ಎಷ್ಟಿರುತ್ತಪ್ಪ ಅಂದರೆ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಭಾಗವಹಿಸ್ಬೋದು. 8ನೇ ತರಗತಿ ಪಾಸ್ ಆದವರು, 10ನೇ ತರಗತಿ ಪಾಸ್ ಆದವರು, ಆಮೇಲೆ PUC ಪಾಸ್ ಆದಂಥ ಅಭ್ಯರ್ಥಿಗಳು TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಅದು ನೇರ ನೇಮಕಾತಿ ಇರ್ತದೆ, ಅಪ್ಲಿಕೇಶನ್ ಇರೋಂಗಿಲ್ಲ. ಕರ್ನಾಟಕ ರಾಜ್ಯದಾಗ ರ್ಯಾಲಿ ಎಲ್ಲಿ ನಡೀತದಪ್ಪ ಅಂದರೆ ಬೆಳಗಾವಿಯಲ್ಲಿ ನಡೀತದೆ ಅಭ್ಯರ್ಥಿಗಳೇ. ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ರ್ಯಾಲಿ ಅದ. ಆ ತರಬೇತಿಗೆ ಪೂರ್ವಭಾವಿಯಾಗಿ ತರಬೇತಿ ಬರ್ತಕ್ಕಂಥ ಅಭ್ಯರ್ಥಿಗಳು ತರಬೇತಿ ಬರ್ಬೋದು. ಇಂಗ್ಲೀಷ್ ಹಾಗೂ ಹಿಂದಿ ಒಳಗೆ ಪರೀಕ್ಷೆ ಇರ್ತದೆ, ಕನ್ನಡದಲ್ಲಿ ಇರೋಂಗಿಲ್ಲ. ಅದು ನಿಮ್ಗೆ ಗೊತ್ತಿರಬೇಕು. ನಮ್ಮ ಸಂಸ್ಥೆಯಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ನಾವು ತರಬೇತಿಯನ್ನು ನೀಡ್ತೀವಿ. ಅದೇ ರೀತಿಯಾಗಿ ಫಿಸಿಕಲ್ಲು, ಎಕ್ಸಾಮು ಎಲ್ಲ ತರಬೇತಿ ಕೊಡ್ತೀವಿ. ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಟೆಸ್ಟ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಲೈಬ್ರರಿ ವ್ಯವಸ್ಥೆ ಅದ, ಫಿಲ್ಟರ್ ನೀರಿನ ವ್ಯವಸ್ಥೆ ಅದ, ಜಿಮ್ ವ್ಯವಸ್ಥೆ ಅದ. 400 ಮೀಟರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ನಾವು ರನ್ನಿಂಗನ್ನು ಮಾಡಿಸ್ತಾ ಇರ್ತೀವಿ 2 ಟೈಮ. ಆಮೇಲೆ ಸಬ್ಜೆಕ್ಟ್ ವೈಸ್ ಎಲ್ಲ ನುರಿತ ಉಪನ್ಯಾಸಕರ ಪಾಠವನ್ನು ಮಾಡ್ತಾ ಇರ್ತಾರೆ, ಗಮನಿಸ್ಬೋದು. ಈಗ ಮೂರನೇ ದಿನದ ಮೂರನೇ ಬ್ಯಾಚ್ ಲೈವ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದರೆ ಅಗ್ನಿವೀರ ಆರ್ಮಿ ರ್ಯಾಲಿ ಫಿಸಿಕಲ್ ರನ್ನಿಂಗ್ ಯಾವ ರೀತಿ ನಡೀತದೆ ಅನ್ನೋದನ್ನು ನೋಡಿರಪ್ಪ ಅಂದರೆ ನಿಮಗೂ ಒಂದು ಧೈರ್ಯ ಬರ್ತದೆ. ಮುಂದೆ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಈ ವಿಡಿಯೋ ನೋಡಿರಪ್ಪ ಅಂದರೆ ಒಂದು ಧೈರ್ಯ ಬರ್ತದೆ. ನಾವು ಈ ರೀತಿಯಾಗಿ ಓಡ್ಬೋದು, ಇಷ್ಟೇ ಟೈಮ್ದಾಗ ನಾವು ಓಡ್ತೀವಿ ಅನ್ನೋದು ನಿಮಗೆ ಕನ್ಫರ್ಮ್ ಗೊತ್ತಿರ್ತದೆ. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿ ಬಂದರೆ ಫಸ್ಟ್ ಗ್ರೂಪ, 5:31ರಿಂದ 5:45 ಓಡಿದ್ರೆ ಸೆಕೆಂಡ್ ಗ್ರೂಪ, 5:45ರಿಂದ 6 ನಿಮಿಷ ಓಡಿದ್ರೆ ಥರ್ಡ್ ಗ್ರೂಪ, 6ರಿಂದ 6:15 ಓಡಿದ್ರೆ ಫೋರ್ತ್ ಗ್ರೂಪ. ಒಟ್ಟು 4 ಗ್ರೂಪ್ಗಳನ್ನು ಮಾಡ್ಕೊಂಡಿರ್ತಾರೆ. 4ರಾಗ ಒಂದು ಗ್ರೂಪ್ ನೀವು ಪಾಸ್ ಮಾಡಿರಪ್ಪ ಅಂದರೆ ನಿಮ್ಮ ಫಿಸಿಕಲ್ ಪಾಸ್ ಆದಂಗೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪುಲಪ್ಸ್ ಇರ್ತದೆ. 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. ಆಮೇಲೆ ಜಿಗ್ಜಾಗ್ ನಡಿಗೆ ಇರ್ತದೆ, ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ, ಆರಾಮ್ ಎಲ್ಲರೂ ಪಾಸ್ ಮಾಡ್ಬೋದು. ಆಮೇಲೆ ಲಾಂಗ್ ಜಂಪ್ ಇರ್ತದೆ, 9 ಫೂಟ್ ಇರ್ತದೆ, ಆರಾಮ್ ಎಲ್ಲರೂ ಜಿಗಿಬೋದು, ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋಂಗಿಲ್ಲ. ಆಮೇಲೆ ಹೈಟ, ವೇಟ, ಚೆಸ್ಟ್ ಚೆಕ್ ಮಾಡ್ತಾರೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಮೆಡಿಕಲ್ ಇರ್ತದೆ. ಮೆಡಿಕಲ್ ನೀವು ಫಿಟ್ ಆಗಿರಪ್ಪ ಅಂದ್ರೆ ಫೈನಲ್ ಮೆರಿಟ್ಗಾಗಿ ನೀವು ಕಾಯಬೇಕಾಗ್ತದೆ ಅಭ್ಯರ್ಥಿಗಳೇ. ಈ ಲಾಸ್ಟ್ ರೌಂಡ್ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೋಡ್ಬೋದು. ಓಡ್ರಿ ಜೋರಾಗಿ ಓಡ್ರಿ. ಲಾಸ್ಟ್ ರೌಂಡ್ ಎಕ್ಸಲೆಂಟ್ ಹೊಡಲಿಕ್ಕೆ ಪ್ರಯತ್ನ ಮಾಡಿರಿ. ಲಾಸ್ಟ್ ರೌಂಡ್ ಓಡೋ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಅಭ್ಯರ್ಥಿಗಳು ಪ್ರತಿಯೊಂದು ಗ್ರೂಪ್ನಲ್ಲಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಪ್ರತಿ ಬ್ಯಾಚ್ನಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾಯಿದೆ.
ಹಾಗಾದರೆ ಅಭ್ಯರ್ಥಿಗಳೇ ಅಗ್ನಿವೀರ ಆರ್ಮಿ ಆಗಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳು ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗ ಅಡ್ಮಿಷನ್ ಸ್ಟಾರ್ಟ್ ಅದಾವೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಬರ್ಬೋದು, ನೋಡ್ಬೋದು, ಗಮನಿಸ್ಬೋದು. ಈಗ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಇನ್ನೂ ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ, ಮುಂದಿನ ವಿಡಿಯೋದಲ್ಲಿ ನಾನು ಆನ್ಸರನ್ನು ನೀಡಲಿದ್ದೇನೆ. ಹಾಗೆ ವಿಡಿಯೋನ ವೀಕ್ಷಣೆ ಮಾಡ್ತಾಯಿರಿ, ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. 3,450 ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.